ಇನ್ನು ಗಣಿಗಾರಿಕೆ ಬಳಿಕ ಈಗ ಕೆಆರ್ಎಸ್ ಅಣೆಕಟ್ಟು ಒತ್ತುವರಿ ಮಾಡುತ್ತಿದ್ರು ಕೂಡ ಅಧಿಕಾರಿಗಳು ಜಾಣ ಕುರುಡನ್ನ ಮಾಡ್ತಿದ್ದಾರೆ ಅಂತ. ಈಗ ಗಣಿಗಾರಿಕೆ ಬಳಿಕ ಈಗ ಕೆಆರ್ಎಸ್ ಅಣೆಕಟ್ಟು ಒತ್ತುವರಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಸರ್ಕಾರಿ ದಾಖಲೆಗಳಲ್ಲಿ ಬರೀ 3 ಎಕರೆ ಮಾತ್ರ ಇದೆ. ಹೆಚ್ಚುವರಿಯಾಗಿ ಡ್ಯಾಂ ಭೂಮಿ ಒತ್ತುವರಿ ಆರೋಪ ಕೇಳಿಬರ್ತಾ ಇದೆ. ಹೆಚ್ಚುವರಿಯಾಗಿ ಡ್ಯಾಂ ಭೂಮಿಯನ್ನ ಒತ್ತುವರಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇರೋದು. ನಕೇಶ್ ಜಾನ್ ಮ್ಯಾಥ್ಯೂ ಎನ್ನುವವರಿಂದ ಜಾಗ ಒತ್ತುವರಿ ಆಗಿದೆ ಅನ್ನೋ ಆರೋಪ. ಕೇರಳದ ನಕೇಶ್ ಜಾನ್ ಮ್ಯಾಥ್ಯೂ ವಿರುದ್ಧ ಆರೋಪ ಬಂದಿರೋದು. ಒತ್ತುವರಿಯಾದ ಜಾಗದಲ್ಲಿ ಬೇಲಿ ನಿರ್ಮಾಣಕ್ಕೆ ಸಿದ್ಧತೆ ಕೂಡ ಆಗಿದೆ ಅಂತ. ಈಗ ಇದೇ ಒಂದು ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅಂತ. ಕೆಆರ್ಎಸ್ನ ಜಾಗ ಒತ್ತುವರಿ ಮಾಡಿರುವಂಥದ್ದು, ಅಣೆಕಟ್ಟೆ ಒತ್ತುವರಿ ಮಾಡ್ತಿರುವಂಥ ಒಂದು ಪ್ರದೇಶ ಇದು. ಜೊತೆಗೆ ಇಲ್ಲಿ ಫೆನ್ಸಿಂಗ್ ಮಾಡೋಕ್ಕೂ ಕೂಡ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಿದೆ ಅಂತ. ಇದನ್ನು ಮಾಡಿರುವಂಥ ಆರೋಪ ಹೊತ್ತಿರೋದು ಈಗ ಕೇರಳದ ನಕೇಶ್ ಜಾನ್ ಮ್ಯಾಥ್ಯೂ. ಸರ್ಕಾರಿ ದಾಖಲೆಗಳಲ್ಲಿ ಬರೀ 3 ಎಕರೆ ಮಾತ್ರ ಇದೆ. ಹೆಚ್ಚುವರಿಯಾಗಿ ಡ್ಯಾಂ ಭೂಮಿಯನ್ನು ಒತ್ತುವರಿ ಮಾಡ್ತಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಂದಿನ ದಿನಕ್ಕೆ ಕೆಆರ್ಎಸ್ ಜಲಾಶಯಕ್ಕೂ ಕೂಡ ಆಪತ್ತು ಕೂಡ ಎದುರಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಜಲಾಶಯದ ಹಿನ್ನೀರಿನಲ್ಲಿ ಪ್ರಭಾವಿಗಳು ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ನಾನಿವಾಗ ಆ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದ ಸ್ಥಳ ಏನು ಕಾಣ್ತಾ ಇದೆ, ಇದು ಕೆಆರ್ಎಸ್ ಜಲಾಶಯದ ಬ್ಯಾಕ್ ವಾಟ್ರು. ಅಂದರೆ ಈ ಒಂದು ಕೆಆರ್ಎಸ್ ಜಲಾಶಯ ಏನಿದೆ ಸುಮಾರು 124.80 ಅಡಿಯಷ್ಟು ಸಾಮರ್ಥ್ಯ ಹೊಂದಿರುವಂಥದ್ದು. ಅಂದರೆ ಸುಮಾರು 49 TMCಯಷ್ಟು ನೀರಿನ ಸಂಗ್ರಹವನ್ನು ಕೂಡ ಈ ಒಂದು ಜಲಾಶಯ ಹೊಂದಿದೆ. ಆದರೆ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ಆಪತ್ತು ಕೂಡ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಜಲಾಶಯದ ಹಿನ್ನೀರಿನಲ್ಲಿ ಪ್ರಭಾವಿಗಳು ಆ ಹಿನ್ನೀರಿನ ಪ್ರದೇಶವನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿಕೊಳ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಚಿಕ್ಕಾರಳ್ಳಿ ಅಂತ ಒಂದು ಗ್ರಾಮದ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಳ. ಅಂದರೆ ಆ ಸರ್ವೆ ನಂಬರ್ ಪಕ್ಕದಲ್ಲಿಯೇ ಈ ಒಂದು ಕೆಆರ್ಎಸ್ ಜಲಾಶಯದ ಬ್ಯಾಕ್ ವಾಟರ್ ಕೂಡ ಬರುತ್ತೆ. ಆದರೆ ಕೇರಳ ಮೂಲದ ಒಬ್ಬ ವ್ಯಕ್ತಿಯೊಬ್ಬರು ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಸ್ಥಳಕ್ಕೆ ದೊಡ್ಡದಾದಂಥ ಒಂದು ಟ್ರೆಂಚನ್ನು ಕೂಡ JCB ಮೂಲಕ ತೆಗೆಸಿ ಇಲ್ಲಿ ಬೃಹತ್ತಾದಂಥ ಒಂದು ಕಲ್ಲುಗಳನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಈ ಒಂದು ಸ್ಥಳವನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅವರಿಗೆ 3 ಎಕರೆಯಷ್ಟು ಜಮೀನಿದೆ. ಆ ಜಮೀನಿನ ಪಕ್ಕದಲ್ಲಿ ಸಾಕಷ್ಟು ಜಾಗವನ್ನು ಕೂಡ ಅಂದರೆ ಹಿನ್ನೀರಿನ ಪ್ರದೇಶದ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಮಾಡೋ ನಿಟ್ಟಿನಲ್ಲೂ ಕೂಡ ಈ ಒಂದು ಬೃಹತ್ತಾದಂಥ ಒಂದು ಟ್ರೆಂಚನ್ನು ಕೂಡ ತೆಗೆದು ಅಲ್ಲಿ ದೊಡ್ಡದಾದಂಥ ಕಲ್ಲುಗಳನ್ನು ಕೂಡ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ಬೋದು, ಅಲ್ಲಿವರೆಗೂ ಕೂಡ ನೀರು ಹೋಗುತ್ತೆ. ಆ ಮೇಲ್ಭಾಗದಲ್ಲಿ ಏನು ಕಾಣ್ತಾ ಇದೆ, ಆ ಮೇಲ್ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೇರಳ ಮೂಲದ ಮ್ಯಾಥ್ಯೂ ಅಂತ ಅವ್ರಿಗೆ ಸಂಬಂಧಪಟ್ಟಂಥ ಜಾಗ. ಆದರೆ ಅವರಿಗಾಗಲೇ ಅಲ್ಲಿ ಒಂದು ಬೇಲಿಯನ್ನು ಕೂಡ ಹಾಕೊಂಡಿದ್ದಾರೆ, ಅಂದರೆ ಕರೆಂಟ್ನ ಬೇಲಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದನ್ನು ಮೀರಿ ಕೂಡ ಈಗಾಗಲೇ ರಾತ್ರೋರಾತ್ರಿ ಬೆಳಗ್ಗೆ ಸಮಯದಲ್ಲೂ ಕೂಡ ಅಕ್ರಮವಾಗಿ ಜಲಾಶಯದ ಹಿನ್ನೀರಿನ ಸ್ಥಳಕ್ಕೂ ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆಕ್ಯುಪೈ ಮಾಡಿಕೊಂಡು ಬೃಹತ್ತಾದಂಥ ಒಂದು ಕಾಲುವೆಯನ್ನು ಕೂಡ ತೆಗೆದು ಅಲ್ಲಿ ಕಲ್ಲುಗಳನ್ನು ಹಾಕಿ ಇಲ್ಲಿ ಈ ಭೂಮಿಯನ್ನು ಸಮತಟ್ಟು ಮಾಡೋದು. ಅಂದರೆ ಈ ಒಂದು ಸ್ಥಳಕ್ಕೆ ನೀರು ಬರಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ರೀತಿಯ ಕಾಲುವೆಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿ ಟ್ರೆಂಚನ್ನು ಕೂಡ ಹೊಡೆದು ಅಲ್ಲಿ ಕಲ್ಲುಗಳನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಬಂದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಬೇಕಾಬಿಟ್ಟಿಯಾಗಿ ಕೂಡ ಕಣ್ಣು ಮುಚ್ಚಿಕೊಳ್ತಿರುವಂಥದ್ದು. ಹಿಂದೆ ಕೂಡ TV9 ಒಂದು ವರದಿಯನ್ನು ಮಾಡಿತ್ತು. ಅಂದರೆ ಜಲಾಶಯದ ಹಿನ್ನೀರಿನಲ್ಲಿ ನೀರಿಗೆ ಕನ್ನ ಹಾಕುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಆದರೆ ಇದೀಗ ಜಲಾಶಯದ ಹಿನ್ನೀರಿನ ಸ್ಥಳಕ್ಕೂ ಕೂಡ ಪ್ರಭಾವಿಗಳು ಕೈಯನ್ನು ಹಾಕಿರುವಂಥದ್ದು. ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಗೊತ್ತಿದ್ರೂ ಕೂಡ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿದು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ವಹಿಸಬೇಕು. ಇಲ್ಲಾಂದರೆ ಈ ಒಂದು ಸ್ಥಳ ಆಕ್ಯುಪೈ ಆಗಿದ್ದೇ ಆದರೆ ನೀರಿನ ಸಂಗ್ರಹ ಕೂಡ ಕಡಿಮೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.